Good morning, students. Today we have continued the explain the cultural contributions of the Delhi Sultanate. ವಿದ್ಯಾರ್ಥಿನಿಯರೇ, ಇವತ್ತಿನ ಆನ್ಲೈನ್ ಕ್ಲಾಸಿಗೆ ನಿಮ್ಮೆಲ್ಲರನ್ನ ಸ್ವಾಗತಿಸಿ ಇವತ್ತಿನ ಒಂದು ಸಬ್ಜೆಕ್ಟ್ ಅಂದರೆ ದೆಹಲಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ಹೇಳ್ತಾ ಇದ್ದೆ. ನಿನ್ನೆಯ ಆನ್ಲೈನ್ ಕ್ಲಾಸ್ನಲ್ಲಿ ಇನ್ಕಂಪ್ಲೀಟ್ ಆಗಿದೆ. ಬಹುಶಃ ದ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರಾಡಳಿತ, ಭೂ ಕಂದಾಯ ವ್ಯವಸ್ಥೆ, ಜುಡಿಷಿಯಲ್ ರಿಫಾರ್ಮ್ಸ್, ನ್ಯಾಯಾಂಗೀಯ ಸುಧಾರಣೆಗಳು, ಮಿಲಿಟರಿ ಅಡ್ಮಿನಿಸ್ಟ್ರೇಷನ್, ಸೈನ್ಯಾಡಳಿತ, ಪ್ರೊವಿಷನಲ್ ಅಡ್ಮಿನಿಸ್ಟ್ರೇಷನ್, ಪ್ರಾಂತಾಡಳಿತದ ಬಗ್ಗೆ ಈ ಎಲ್ಲ ಪಾಯಿಂಟ್ಸ್ಗಳ ಬಗ್ಗೆ ನಿನ್ನೆ ಆನ್ಲೈನ್ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದಂತಾಗಿದೆ. ಇವತ್ತಿನ ಒಂದು ಅವಧಿಯೊಳಗೆ ಓನ್ಲಿ 2 ಪಾಯಿಂಟ್ಸ್ ಅನ್ನು ನಾವಿಲ್ಲಿ ಎಕ್ಸ್ಪ್ಲನೇಷನ್ ಮಾಡಬೇಕಾಗಿದೆ. ದ ಒನ್ ಈಸ್ ದ ಲಿಟರೇಚರ್, ದ another one is the art and architecture. ಬಹುಶಃ ಈ ದೆಹಲಿ ಸುಲ್ತಾನರ ಒಂದು ಕಾಂಟ್ರಿಬ್ಯೂಷನ್ ಇದೆ ಬಹಳಷ್ಟು ಮಹತ್ವದ್ದಾಗಿದೆ. ಯಾಕಂದ್ರೆ ಸಾಹಿತ್ಯದಲ್ಲಾಗಲಿ ಅಥವಾ ಕಲೆ ಮತ್ತು ವಾಸ್ತು ಶಿಲ್ಪದಲ್ಲಾಗಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾವು ಸಾಹಿತ್ಯದಲ್ಲಿ ನಾವು 50ರಿಂದ ನಾವು ಇಬ್ರಾಹಿಂ ಲೋಧಿಯವರೆಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನು ಕಾಂಟ್ರಿಬ್ಯೂಷನ್ ನೀಡಿದ್ದಾರೆ, ಏನು ಕೊಡುಗೆಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡಬೇಕಾಗಿದೆ. ಐಬಕ್ ಗೊತ್ತಿದೆ ನಿಮಗೆ, ಈ ಗುಲಾಂ ಸಂತತಿಯ ಸಂಸ್ಥಾಪಕ. ಆತನ ಕಾಲಾವಧಿಯಲ್ಲಿ ಒಬ್ಬ ಕವಿ ಇದ್ದಾನೆ, ಅವನ ಹೆಸರು ಹಸನ್ ನಿಜಾಮಿ ಅಂತ. ಹಸನ್ ನಿಜಾಮಿ ಏನ್ ಮಾಡ್ತಾನಂದ್ರೆ ಈ ತಾಜ್ ಉಲ್ ಮಾಸೀರ್ ಅನ್ನುವಂತಹ ಕೃತಿಯನ್ನ ರಚನೆ ಮಾಡ್ತಾನೆ. ಅದೇ ರೀತಿಯಾಗಿ 50ರ ನಂತರ ಇಲ್ತತ್ಮಿಶ್ ಅಂತ ಗುಲಾಂ ಸಂತತಿಯ ಸುಲ್ತಾನ, ಈತನ ಕಾಲಾವಧಿಯಲ್ಲಿ ಮಿನಾಜ್ ಉಸ್ ಸಿರಾಜ್ ಈತ ಏನ್ ಮಾಡ್ತಾನಂದ್ರೆ ತಬಾಕತ್ ಇ ನಾಸರಿ ಅನ್ನುವಂಥ ಕೃತಿಯನ್ನ ರಚನೆ ಮಾಡ್ತಾನೆ. ಇನ್ನ ದೆಹಲಿ ಸುಲ್ತಾನರ ಕಾಲಾವಧಿಯಲ್ಲಿ ನಾವು ಇಡೀ ಹಿಂದಿ ಮತ್ತು ಉರ್ದು ಸಾಹಿತ್ಯದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಕವಿ ಅಥವಾ ಭಾರತದ ಗಿನಿ ಅಂತ ಕರಿತೀವಿ, ಆತನ ಹೆಸರು ಯಾರಂದ್ರೆ ಅಮೀರ್ ಖುಸ್ರು ಅಂತ ಬರ್ತಾನೆ. ಈ ಅಮೀರ್ ಖುಸ್ರು ಅನೇಕ ಸುಲ್ತಾನರ ಕಾಲಾವಧಿಯಲ್ಲಿ ಆಶ್ರಯ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತ ಕರಿತೀವಿ. ಈತನನ್ನ ಹಿಂದೂಸ್ತಾನದ ಸಂಗೀತದ ಪಿತಾಮಹ ಅಂತ ಕೂಡ ಕರೀತಾರೆ. ಯಾರನ್ನ? ಅಮೀರ್ ಖುಸ್ರುನನ್ನ. ಅಥವಾ ಅಷ್ಟೇ ಅಲ್ಲ, ಉರ್ದು ಸಾಹಿತ್ಯದ ಪಿತಾಮಹ ಅಂತ ಕೂಡ ಕರೀತಾರೆ. ಯಾರನ್ನ? ಅಮೀರ್ ಖುಸ್ರುನನ್ನ. ಭಾರತದ ಗಿಳಿ ಅಂತ ಕೂಡ ಇವನ್ನ ಕರೀತಾರೆ. ಹಿಂದಿ, ಉರ್ದು ಸಾಹಿತ್ಯದಲ್ಲಿ ಅಪಾರವಾಗಿರ್ತಕ್ಕಂಥ ಪಾಂಡಿತ್ಯವನ್ನ ಗಳಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಅಮೀರ್ ಖುಸ್ರು. ಈತ ಸಿತಾರ್ ಮೊದಲಾದ ಸಂಗೀತ ವಾದ್ಯಗಳನ್ನು ಕೂಡ ಏನ್ ಮಾಡಿದ್ರೆ ಕಂಡು ಹಿಡಿದ ಅಂತ ಬರ್ತಾನೆ. ಯಾರು? ಅಮೀರ್ ಖುಸ್ರು. ಇನ್ನ ಅವತ್ತಿನ ಕಾಲದಲ್ಲಿ, ದೆಹಲಿ ಸುಲ್ತಾನರ ಕಾಲದಲ್ಲಿ ಸೂಫಿ ಸಂತರ ಪ್ರಭಾವ ಬಹಳ ಇತ್ತು. ಆ ಸೂಫಿ ಸಂತರ ಪ್ರಭಾವದಿಂದ ಹಿಂದಿ ಮತ್ತು ಉರ್ದು ಭಾಷೆಗಳಲ್ಲಿ ಕೀರ್ತನೆಗಳನ್ನ, ಭಜನೆಗಳನ್ನ ಏನ್ ಮಾಡಿದ್ರೆ ರಚನೆ ಮಾಡಿದ ಅಂತ ಕೂಡ ಹೇಳ್ತಾರೆ. ಯಾರು? ಈ ಅಮೀರ್ ಖುಸ್ರು. ಅದಕ್ಕೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಸಾಮಾನ್ಯವಾಗಿ ಅಮೀರ್ ಖುಸ್ರು ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತಾನೆ. ಆಮೇಲೆ ಇವನನ್ನ ಭಾರತದ ಗಿಳಿ,
ಅಥವಾ ಉರ್ದು ಸಾಹಿತ್ಯದ ಪಿತಾಮಹ, ಹಿಂದೂಸ್ತಾನ್ ಸಂಗೀತದ ಪಿತಾಮಹ ಅಂತ ಕೂಡ ಕರೀತಾರೆ. ಈತ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾನೆ, ನಿಮಗೆ ಗೊತ್ತಿರಬಹುದು. ತಾರೀಖ್ ಐ ಅಲೈ, ತಾರೀಖ್ ನೋಡ್ರಿ, ತಾರೀಖ್ ಐ ಅಲೈ ಅನ್ನುವಂತ ಒಂದು ಕೃತಿಯಾಗಿರಬಹುದು. ಆಮೇಲೆ ಆಶಿಕಾ ಅಂತ ಒಂದು ಬರುತ್ತೆ. ಆಮೇಲೆ ತುಘಲಕ್ ನಾಮ ನೋಡ್ರಿ, ಮೊಹಮ್ಮದ್ ಬಿನ್ ತುಘಲಕ್ ಅಥವಾ ತುಘಲಕ್ ಡೈನೆಸ್ಟಿ ಬಗ್ಗೆ ತುಘಲಕ್ ನಾಮ. ಆಮೇಲೆ ಖಜಿಯನ್ ಉಲ್ ಪತು ಅನ್ನುವಂಥ ಕೃತಿ. ಆಮೇಲೆ ಲೈಲಾ ವ ಮಜ್ನು ಅನ್ನುವಂಥ ಕೃತಿ. ಅಥವಾ ಐನ್ ಐ ಸಿಕಂದರಿ ನೋಡ್ರಿ, ಐನ್ ಐ ಸಿಕಂದರಿ ಈ ಕೃತಿಯನ್ನಾಗಲಿ. ಆಮೇಲೆ ಇನ್ನು ಹಲವಾರು ಕೃತಿಗಳನ್ನು ರಚನೆ ಮಾಡ್ತಾನೆ ಯಾರು, ಅಮೀರ್ ಖುಸ್ರು. ಆಮೇಲೆ ಫಿರ್ದೋಷಿ ಹೆಸರು ಗೊತ್ತಿರಬಹುದು, ದೇಹಿ ಸುಲ್ತಾನರ ಕಾಲದಲ್ಲಿ ಫಿರ್ದೋಷಿ ಮತ್ತು ಅಲ್ಬೇರುನಿ ಕೂಡ ಬರ್ತಾರೆ. ಅದಕ್ಕೆ ಫಿರ್ದೋಷಿ ಶಹನಾಮ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ. ಯಾವುದ್ರಿ? ಶಹನಾಮ ಅನ್ನುವಂಥ ಕೃತಿಯನ್ನ ಯಾರು ರಚನೆ ಮಾಡ್ತಾರೆ ಅಂದ್ರೆ ಫಿರ್ದೋಷಿ. ಇನ್ನು ಅಲ್ಬೇರುನಿ ನಿಮ್ಗೆ ಗೊತ್ತಿದೆ, ಅಲ್ಬೇರುನಿ ಒಂದು ಮಹತ್ವದ ಕೃತಿಯನ್ನು ರಚನೆ ಮಾಡಿದ್ದಾನೆ. ಅದು ಕಿತಾಬ್ ಎ ಹಿಂದ್, ಕಿತಾಬ್ ಎ ಹಿಂದ್ ಅನ್ನುವಂತಹ ಕೃತಿಯನ್ನ ರಚನೆ ಮಾಡಿದ್ದಾರೆ ಯಾರು, ಅಲ್ಬೇರುನಿ. ಇನ್ನ ಒಂದ್ ಕಡೆ ಹಸನ್ ನಿಜಾಮಿ ಆದ, ಅಮೀರ್ ಖುಸ್ರು ಆದ, ಆಮೇಲೆ ಫಿರ್ದೋಷಿ ಆದ, ಅಲ್ಬೇರುನಿ ಆದ. ಇನ್ನ ಅದೇ ರೀತಿಯಾಗಿ ಜಿಯಾವುದ್ದೀನ್ ಬರಾನಿ ಮೊಹಮ್ಮದ್ ಬಿನ್ ತುಘಲಕನ ಅಥವಾ ಫಿರೋಜ್ ಶಾ ತುಘಲಕನ ಆಸ್ಥಾನದಲ್ಲಿದ್ದ. ಯಾರು? ಜಿಯಾವುದ್ದೀನ್ ಬರಾನಿ. ಈತ ತಾರೀಖ್ ಇ ಫಿರೋಜ್ ಶೈ ಮತ್ತು ಪತ್ವಾ ಇ ಜಹಾಂಗರಿ ಅನ್ನುವಂಥ ಕೃತಿಯನ್ನ ರಚನೆ ಮಾಡ್ತಾನೆ. ಯಾರು? ಈ ಜಿಯಾವುದ್ದೀನ್ ಬರಾನಿ ಅನ್ನುವಂಥ ವ್ಯಕ್ತಿ. ಇನ್ನ ಫಿರೋಜ್ ಶಾ ಒಬ್ಬ ಶ್ರೇಷ್ಠ ಗಣವಿದ್ದು ಸಾಹಿತ್ಯದಲ್ಲಿ ಸಾಕಷ್ಟು ಅಭಿರುಚಿಯನ್ನು ಹೊಂದಿದ್ದ. ಬಹುಶಃ ಫಿರೋಜ್ ಶಾ ತನ್ನ ಆತ್ಮಚರಿತೆಯನ್ನ ರಚನೆ ಮಾಡಿದ್ದಾನೆ. ಅದು ಯಾವುದು ಅಂದ್ರೆ ಫತುಹತ್ ಇ ಫಿರೋಜ್ ಶೈ ಅವನ ಜೀವನ ಚರಿತ್ರೆಯನ್ನು ಒಳಗೊಂಡಿರ್ತಕ್ಕಂಥ ಕೃತಿಯನ್ನ ರಚನೆ ಮಾಡ್ತಾನೆ. ಇನ್ನು ಅದೇ ರೀತಿಯಾಗಿ ಬರಾನಿ ತಾರೀಖ್ ಐ ಫಿರೋಜ್ ಶೈ ಅನ್ನುವಂಥ ಕೃತಿಯನ್ನ ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ಗ್ರಂಥವನ್ನ. ಆದರೆ ಆತ ಅದನ್ನು ಕಂಪ್ಲೀಟ್ ಮಾಡಲಿಲ್ಲ, ಇನ್ನೊಂದು ವ್ಯಕ್ತಿ ಮಾಡ್ತಾನೆ, ಶಮ್ಸ್ ಐ ಸಿರಾಜ್ ಅಪೀಪ್ ಏನ್ ಮಾಡ್ತಾನೆ ಅಂದ್ರೆ ಈ ತಾರೀಖ್ ಐ ಫಿರೋಜ್ ಶೈ ಕೃತಿಯನ್ನ ಪೂರ್ತಿಯನ್ನ ಗೊಳಿಸ್ತಾನೆ. ಇನ್ನು ಅದೇ ರೀತಿಯಾಗಿ ನಾವು ನೋಡ್ತೀವಿ ಚಾಂದ್ ಬರ್ದಾಯಿ ಯಾವ ಕೃತಿಯನ್ನು ರಚನೆ ಮಾಡಿದ? ಪೃಥ್ವಿರಾಜ್ ರಾಸೋ, ಪೃಥ್ವಿರಾಜ್ ಚೌಹಾಣ್ ಮೊದಲನೇ ತರಗತಿಯಿಂದ 2ನೇ ತರಗತಿ ಕನ್ನಡದಲ್ಲಿ ನೋಡ್ತೀವಿ. ಅದಕ್ಕಾಗಿ ಪೃಥ್ವಿರಾಜ್ ರಾಸೋ ಅನ್ನುವಂಥ ಕೃತಿಯನ್ನು ಯಾರು ರಚನೆ ಮಾಡಿದ್ರು ಅಂದ್ರೆ ಚಾಂದ್ ಬರ್ದೈ ಅನ್ನುವಂಥ ವ್ಯಕ್ತಿ ರಚನೆ ಮಾಡ್ತಾನೆ. ಇನ್ನು ಪದ್ಮಾವತಿ ನೋಡ್ರಿ, ಪದ್ಮಾವತಿ ಇದನ್ನ ಯಾರು ರಚನೆ ಮಾಡ್ತಾರೆ ಅಂದ್ರೆ ಮಲಿಕ್ ಮೊಹಮ್ಮದ್ ಜೈಶಿ ಎಂಬವನು ಈ ಪದ್ಮಾವತಿ ಅನ್ನುವಂಥ ಕೃತಿಯನ್ನ ರಚನೆ ಮಾಡ್ತಾರೆ. ಒಟ್ಟಾರೆ ನಾವು ದೇವಿ ಸುಲ್ತಾನರ ಕಾಲದಲ್ಲಿ ನಾವು ನೋಡಿದ್ರೆ ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಇಷ್ಟು ನಾವು ಸಾಹಿತ್ಯದ ಬಗ್ಗೆ ನಾವು ತಿಳ್ಕೊಂಡ್ರೆ ಸಾಕು. ಇನ್ನ ಅದೇ ರೀತಿಯಾಗಿ ನಾವು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬರೋದು. ದೇವಿ ಸುಲ್ತಾನರ ಒಟ್ಟಾರೆ ಒಂದು
ಕೊಡುಗೆ ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ ಕರಿತೀವಿ ನಾವು. ಮೊದಲನೇದಾಗಿ ನಾವಿಲ್ಲಿ ಐವತ್ತರ ಬಗ್ಗೆನೇ ತೆಗೆದುಕೊಳ್ಬೇಕಾಗುತ್ತೆ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ. ಐವತ್ತರಿಂದ ಇಬ್ರಾಹಿಂ ಲೋಧಿಯವರೆಗೆ ನಾವು ಅನೇಕ ಕಟ್ಟಡಗಳನ್ನು ಕಟ್ಟಿದ್ದರು. ಮಧ್ಯಕಾಲಿನಲ್ಲಿ ಒಂದು ಪ್ರತ್ಯೇಕವಾಗಿರತಕ್ಕಂಥ ಒಂದು ಶೈಲಿ ನಿರ್ಮಾಣ ಆಯಿತು, ಹೌದಾ? ಅದಕ್ಕೆ ನಾವು ಇಂಡೋ ಇಸ್ಲಾಮಿಕ್ ಶೈಲಿ ಅದಕ್ಕೆ ನಾವು ಇನ್ನೊಂದು ಹೆಸರು ಕರಿತೀವಿ. ಇಂಡೋ ಇಸ್ಲಾಮಿಕ್ ಶೈಲಿಗೆ ಇಂಡೋ ಸಾಸನಿಕ್ ಶೈಲಿ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಕರೀತಾರೆ ಪಠಾನ್ ಶೈಲಿ. ಅಂದ್ರೆ ಇವೆಲ್ಲ ಇಂಡೋ ಇಸ್ಲಾಮಿಕ್ ಶೈಲಿಗೆ ಇನ್ನುಳಿದಂತಹ ಹೆಸರುಗಳನ್ನು ನಾವು ಕಾಣ್ತೇವೆ. ಅದಕ್ಕಾಗಿ ಬ್ರಿಟಿಷರ 7ನೇ ಶತಮಾನದಲ್ಲಿ ಮಧ್ಯಭಾಗದಲ್ಲಿ ಇಸ್ಲಾಂ ಪ್ರಭಾವ ನಮ್ಮ ದೇಶದ ಮೇಲೆ ಆಗಿದೆ ಅಂತ ಹೇಳ್ಬೋದು. ಅರಬರು ಬರ್ತಾರೆ, ಪರ್ಷಿಯನ್ ಬರ್ತಾರೆ, ತುರ್ಕರು ಬರ್ತಾರೆ, ಹೌದಾ? ಇವರೆಲ್ಲ ಏನ್ ಮಾಡಿದಂದ್ರೆ ನಮ್ಮ ವಾಯುಭಾಗದಿಂದ ಭಾರತವನ್ನ ಅತಿಕ್ರಮಣ ಮಾಡಿ ಭಾರತದಲ್ಲಿ ಅನೇಕ ಹಿಂದೂ ದೇವಾಲಯಗಳನ್ನ ನಾಶ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಮಸೂದಿಗಳನ್ನ ಅಥವಾ ಬೃಹತ್ ಪ್ರಮಾಣದ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತೀವಿ. ಆಮೇಲೆ ಸಾಮಾನ್ಯವಾಗಿ ನಾವು 50ರ ಕಾಲದಲ್ಲಿ ಇಮಾರತುಗಳನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅಂದ್ರೆ ಗುಲಾಂ ಸಂತತಿಯ ಸುಲ್ತಾನ ಆಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್, ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ, ಜಗತ್ತಿನಲ್ಲಿ ಹೆಸರುವಾಸಿಯಾಗಿದೆ, ಹೌದಾ? ಐಬಕ್ನ ಪ್ರಾರಂಭದಲ್ಲಿ 2 ಮಸೂದಿಗಳನ್ನು ನಿರ್ಮಾಣ ಮಾಡ್ತಾನೆ. ಕುವಾತ್ ಉಲ್ ಇಸ್ಲಾಂ, ನೋಡಿ, ಕುವಾತ್ ಇಲ್ ಇಸ್ಲಾಂ ಇದೊಂದು ಇದೊಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಾನೆ. ಎಲ್ಲಿ ನಿರ್ಮಾಣ ಮಾಡ್ತಾನೆ? ದೆಹಲಿ ಒಳಗೆ ಒಂದು ಮಸೂದೆಯನ್ನ ನಿರ್ಮಾಣ ಮಾಡ್ತಾನೆ. ಇನ್ನು ಅದೇ ರೀತಿಯಾಗಿ ಇನ್ನೊಂದು ಕೃತಿ ಅಂದ್ರೆ ಕುವಾತುಲ್ ಇಸ್ಲಾಂ ಅನ್ನುವಂಥ ಕೃತಿ, ಕುವಾತುಲ್ ಅನ್ನುವಂಥ ಒಂದು ಕಟ್ಟಡ ಹೊರಗಿನಿಂದ ಮತ್ತು ಒಳಗಿನಿಂದ ಅದನ್ನು ನೋಡಿದಾಗ ಹೆಂಗೆ ಕಾಣ್ತದೆ ನಮಗ ಹಿಂದೂ ದೇವಾಲಯದ ಹಾಗೆ ಕಾಣ್ತದೆ. ಯಾವುದು? ಈ ಕುವಾತುಲ್ ಇಸ್ಲಾಂ ಅನ್ನುವಂಥ ಕಟ್ಟಡ. ಇನ್ನು ಅಜ್ಮೀರ್ದೊಳಗದ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ. ಅದೈದೀನ್ ಕಾ ಜೋಪ್ರಾ ಇದೇನಿದೆ ಅಂದ್ರೆ ಅಜ್ಮೀರ್ದೊಳಗದ, ಒಂದು ದೆಹಲಿ ಒಳಗ ಒಂದು ಅಜ್ಮೀರ್ದೊಳಗ 2 ಮಸೂದಿಗಳನ್ನ ನಿರ್ಮಾಣ ಮಾಡಿದ. ದೆಹಲಿ ಒಳಗ ಕುವಾತುಲ್ ಇಸ್ಲಾಂ, ಅಜ್ಮೀರ್ದೊಳಗ ಅದೈದೀನ್ ಕಾ ಜೋಪ್ರಾ ಅನ್ನುವಂಥ ಮಸೂದಿಯನ್ನ ನಿರ್ಮಾಣ ಮಾಡಿದ. ಇನ್ನ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ಅಂದ್ರೆ ಕುತುಬ್ ಮಿನಾರ್, ನೋಡಿ, ಕುತುಬ್ ಮಿನಾರ್ ಇದು ನಿಮಗೆ ಗೊತ್ತಿದೆ, ದೆಹಲಿ ಒಳಗಿದೆ ಅನ್ನೋದು ಗೊತ್ತಿದೆ. ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಕುತುಬ್ ಮಿನಾರವನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥ ವ್ಯಕ್ತಿನೇ ಕುತುಬುದ್ದೀನ್ ಐಬಕ್ ಅಂತ ಕರಿತೀವಿ, ಹೌದಾ? 1197 ಇದನ್ನು ಸ್ಟಾರ್ಟ್ ಮಾಡ್ತಾನೆ. ಯಾವುದು? ಈ ಕುತುಬ್ ಮಿನಾರ ಕಟ್ಟಡವನ್ನ 1197 ಇದನ್ನ ಸ್ಟಾರ್ಟ್ ಮಾಡ್ತಾನೆ, ಕುತುಬ್ ಮಿನಾರನ್ನ. ಆದ್ರೆ ಕುತುಬುದ್ದೀನ್ ಐಬಕ್ ಕಾಲದಲ್ಲಿ ಈ ಕುತುಬ್ ಮಿನಾರ ಏನಾಗೋದಿಲ್ಲ ಅಂದ್ರೆ ಕಂಪ್ಲೀಟ್ ಆಗೋದಿಲ್ಲ. ಮುಂದ ಅದು ಇಲ್ತುಮಿಶ್ ಅಂತ ಬರ್ತಾನೆ. ಆ ಇಲ್ತುಮಿಶ್ ಕಾಲದಲ್ಲಿ ಇದು ಮುಕ್ತಾಯವಾಗಿದೆ. ಯಾವುದು? ಕುತುಬ್ ಮಿನಾರ್ ಅನ್ನುವಂಥ ಕಟ್ಟಡ. ಆಮೇಲೆ 1231-32 ಇದು ಕಂಪ್ಲೀಟ್ ಆಗುತ್ತೆ. ಯಾವುದು? ಕುತುಬ್ ಮಿನಾರ್ ಕಟ್ಟಡ. ಆಮೇಲೆ ಪರ್ಷಿಯನ್ ಮಾದರಿಯೊಳಗ ಇದನ್ನು ನಿರ್ಮಾಣ ಮಾಡಲಾಗಿದೆ. ಪರ್ಷಿಯನ್ ಶೈಲಿ ಒಳಗ ಇದನ್ನು ನಿರ್ಮಾಣ ಮಾಡಲಾಗಿದೆ. ಯಾವುದು? ಕುತುಬ್ ಮಿನಾರ್ ಕಟ್ಟಡ. 1197 2ನೇ ತರೇನ್ ನಡೆಯಿತು. ಆ 2ನೇ ತರೇನ್ ಕದನದಲ್ಲಿ ಗೋರಿ ಮೊಹಮ್ಮದ ಏನ್ ಮಾಡ್ತಾರೆ? ಪೃಥ್ವಿರಾಜ್ ಚೌಹಾಣನನ್ನ ಸೋಲಿಸ್ತಾರೆ. ಆ ಸೋಲಿಸಿದ ಸಂಕೇತವಾಗಿ ದೆಹಲಿ ಒಳಗೆ ಏನ್ ಮಾಡಿದಂದ್ರೆ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ ಅಂತ ಹೇಳ್ತಾರೆ. ಯಾವುದು? ಈ ಕುತುಬ್ ಮಿನಾರ್ ಕಟ್ಟಡವನ್ನ ಸುಮಾರಾಗಿ 234 ಅಡಿ ಎತ್ತರ ಇದೆ, ಹೌದಾ? 234 ಅಡಿ ಎತ್ತರ ಆಗಿದೆ. ಅಥವಾ ಮೀಟರ್ ಒಳಗೆ ಹೋಗಬೇಕಾದ್ರೆ 72.5 ಮೀಟರ್ ಎತ್ತರದಲ್ಲಿದೆ. ಯಾವುದು? ಕುತುಬ್ ಮಿನಾರ್ ಕಟ್ಟಡ. ಆಮೇಲೆ ಈ ಕಟ್ಟಡವನ್ನ
ಬಹುಶಃ ಫಿರೋಜ್ ಶಾ ತುಘಲಕ್ ಗೊತ್ತಿರ್ಬೋದು. ಫಿರೋಜನ ಕಾಲದಲ್ಲಿ ಈ ಕುತುಬ್ ಮಿನಾರದ ಕೊನೆಯ ಮಿನಾರಿನಿದೆ, ಅಂತಸ್ತಿನಿದೆ, ಅದು ದುರಸ್ತಿಯನ್ನು ಗೊಳಿಸ್ತಾನೆ. ಅದು ಜಖಮಾಗಿತ್ತು. ಮೂರನೆಯ ಒಂದು ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣ ಮಾಡ್ತಾನೆ. ಅದೇ ರೀತಿಯಾಗಿ ಸಿಕಂದರ್ ಲೋಧಿ ವಂಶದ ಸುಲ್ತಾನ್ ಆಗಿರ್ತಕ್ಕಂಥ ಸಿಕಂದರ್ ಲೋಧಿ ಈ ಕಟ್ಟಡವನ್ನ ಮತ್ತೆ ದುರಸ್ತಿಗೊಳಿಸ್ತಾನೆ ಅನ್ನೋದು ನಮಗೆ ತಿಳಿದು ಬರ್ತಾ ಇದೆ. ಇನ್ನ ಅದೇ ರೀತಿಯಾಗಿ ನಾವು ಇನ್ನು ಮುಂದೆ ಇಲ್ತ್ಮಿಶ್ ಖಲೀಫನ ಪ್ರತಿನಿಧಿ ಅಂತ ಹೇಳ್ತಾನೆ. ಅರೇಬಿಕ್ ಮಾದರಿಯೊಳಗ ನಾಣ್ಯಗಳನ್ನು ಜಾರಿಗೆ ತರ್ತಾನೆ. ಅಲೈ ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಯಾರು? ಇಲ್ತ್ಮಿಶ್ ಈ ಅಲೈ ಅನ್ನುವಂಥ ಒಂದು ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಯಾರು? ಕುತುಬಿದ್ದಿನ ನಂತರ ಬಂದಿರತಕ್ಕಂಥ ಸುಲ್ತಾನ ಇಲ್ತ್ಮಿಶ್. ಆಮೇಲೆ ಅದೇ ರೀತಿಯಾಗಿ ಇಲ್ತ್ಮಿಶ್ ಬದೌನಿಯೊಳಗ ಹೌಸಾ ಇ ಶೆಮ್ಸಿ ಈದ್ಗಾ ಅನ್ನುವಂಥ ಮಸೂದಿಗಳನ್ನು ನಿರ್ಮಾಣ ಮಾಡ್ತಾನೆ. ಎಲ್ಲಿ? ಬದೌನಿಯೊಳಗ ಇಲ್ತ್ಮಿಶ್ ಅನ್ನೋದು ನಮ್ಗೆ ಕಂಡು ಬರ್ತಾ ಇದೆ. ಇನ್ನ ಅದೇ ರೀತಿಯಾಗಿ ಅಲಾವುದ್ದೀನ್ ಖಿಲ್ಜಿ ಬಂದ್ರೆ, ಅಲಾವುದ್ದೀನ್ ಖಿಲ್ಜಿ 2 ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾನೆ. ಒಂದು ಅಲೈ ದರ್ವಾಜ್, ಗೊತ್ತಿರ್ಬೋದು, ಅಲೈ ದರ್ವಾಜ್. ಈ ಅಲೈ ದರ್ವಾಜ್ ಅನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿ ಮಧ್ಯಕಾಲೀನ ಶ್ರೇಷ್ಠ ಸುಲ್ತಾನ್ ಆಗಿರ್ತಕ್ಕಂಥ ಅಲಾವುದ್ದೀನ್ ಖಿಲ್ಜಿ. ಈ ಅಲೈ ದರ್ವಾಜನ ಇಸ್ಲಾಮಿಕ್ ವಾಸ್ತುಶಿಲ್ಪದ ಅನರ್ಘ ರತ್ನ ಅಂತ ಕರೀತಾರೆ. ಅಲೈ ದರ್ವಾಜವನ್ನ ಇಸ್ಲಾಮಿಕ್ ವಾಸ್ತುಶಿಲ್ಪದ ಅನರ್ಘ ರತ್ನ ಅಂತ ಕರೀತಾರೆ. ಇನ್ನು ಅದೇ ರೀತಿಯಾಗಿ ಈತನ ಕಾಲದಲ್ಲಿ ಹಜಾರ್ ಸೀತಂ ನೋಡಿ, ಹಜಾರ್ ಸೀತಂ ಇದನ್ನ ಯಾರು ನಿರ್ಮಾಣ ಮಾಡಿ? ಇದನ್ನು ಕೂಡ ಅಲಾವುದ್ದೀನ್ ಖಿಲ್ಜಿನೇ ನಿರ್ಮಾಣ ಮಾಡ್ತಾನೆ. ಹಜಾರ್ ಸೀತಂ ಅಂದ್ರೆ 1000 ಕಂಬಗಳ ಅರಮನೆ. 1000 ಕಂಬಗಳ ಅರಮನೆಯನ್ನ ಎಲ್ಲಿ ನಿರ್ಮಾಣ ಮಾಡ್ತಾನೆ ಅಂದ್ರೆ ದೆಹಲಿ ಬಳಿ ಸಿರಿ ಎಂಬಲ್ಲಿ ನಿರ್ಮಾಣ ಮಾಡ್ತಾನೆ. ಆಮೇಲೆ ಈ ಅರಮನೆಯ 1000 ಕಂಬಗಳಲ್ಲಿ ಮಂಗೋಲಿಯನ್ನರನ್ನ ಏನ್ ಮಾಡ್ತಾನೆ? ಕೊಲೆ ಮಾಡ್ತಾನೆ. ಮಂಗೋಲಿಯರ ಮೇಲೆ ಪದೇ ಪದೇ ದೆಹಲಿ ಮೇಲೆ ಯುದ್ಧಗಳು ನಡೀತಾ ಇರ್ತವೆ. ಅದಕ್ಕೆ ಮಂಗೋಲಿಯರ ರುಂಡಗಳನ್ನ ಹಾಕಿ ಇದನ್ನು ಕಟ್ಟಡ ಮಾಡಲಾಯಿತು ಅಂತ ಹೇಳ್ತಾರೆ. ಯಾವುದು? ಹಜಾರ್ ಸೀತಂ ಅನ್ನುವಂಥ ಕಟ್ಟಡವನ್ನ. ಅಷ್ಟೇ ಅಲ್ಲ, ಜಮಾಯಿತಿ ಖಾನ್ ಅನ್ನುವಂಥ ಮಸೂದಿಯನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಶ್ರೀನಗರದ ಬಳಿ 70 ಎಕರೆ ಒಂದು ವಿಶಾಲವಾಗಿರ್ತಕ್ಕಂಥ ಕೆರೆಯನ್ನು ನಿರ್ಮಾಣ ಮಾಡ್ತಾನೆ. ಹಾಜಾ ಇ ಕಾಶಿ ಅನ್ನುವಂಥ ಒಂದು ವಿಶಾಲವಾಗಿರ್ತಕ್ಕಂಥ ಕೆರೆಯನ್ನ ನಿರ್ಮಾಣ ಮಾಡ್ತಾನೆ. ಯಾರು? ಅಲಾವುದ್ದೀನ್ ಖಿಲ್ಜಿ. ಆಮೇಲೆ ಅಲೈ ಕೋಟೆ ಅನ್ನುವಂಥದ್ದನ್ನು ನಿರ್ಮಾಣ ಮಾಡ್ತಾನೆ. ಇನ್ನು ಮೊಹಮ್ಮದ್ ಬಿನ್ ತುಘಲಕ್ ಏನ್ ಮಾಡಿದ? ನಿಮಗೆ ಗೊತ್ತಿದೆ, ಆದಿಲ್ ಬಾಗ್ ಅನ್ನುವಂಥ ಕಟ್ಟಡ ಆಗಿರ್ಬೋದು, ಅಥವಾ ತುಘಲಕಾಬಾದ್ ಇದನ್ನ ಯಾರು ನಿರ್ಮಾಣ ಮಾಡೋದು? ಈ ತುಘಲಕ್ ಸಂತತಿಯ ಸಂಸ್ಥಾಪಕನಾಗಿರ್ತಕ್ಕಂಥ ಗಿಯಾಸುದ್ದೀನ್ ತುಘಲಕ್ ಬಾಗ್ ಅನ್ನುವಂಥ ನಗರವನ್ನು ನಿರ್ಮಾಣ ಮಾಡ್ತಾನೆ. ಆಮೇಲೆ ಫಿರೋಜ್ ಶಾ ತುಘಲಕ್ ಸುಮಾರು 300 ಪಟ್ಟಣಗಳನ್ನ ನಿರ್ಮಾಣ ಮಾಡ್ತಾನೆ. ಅಥವಾ ಕೋಟ್ಲಾ ಫಿರೋಜ್ ಶಾ ನಗರವನ್ನು ನಿರ್ಮಾಣ ಮಾಡ್ತಾನೆ. ಬಹುಶಃ ಗೊತ್ತಿರಬಹುದು, ಇವತ್ತನ್ನ ನಾವು ದೆಹಲಿಯಲ್ಲಿರ್ತಕ್ಕಂಥ ಒಂದು ಕ್ರಿಕೆಟ್ ಸ್ಟೇಡಿಯಂಗೆ ಫಿರೋಜ್ ಶಾ ಕೋಟ್ಲಾ ಮೈದಾನ ಅಂತ ಕರೀತಾರೆ. ಬಹುಶಃ ಈ ಫಿರೋಜ್ ಶಾ ದೆಹಲಿ ಒಳಗೆ ಅನೇಕ ನಗರಗಳನ್ನ, ಸುಮಾರು 300 ಪಟ್ಟಣಗಳನ್ನ ನಿರ್ಮಾಣ ಮಾಡ್ತಾನೆ. ಉದಾಹರಣೆಗಾಗಿ ಹಿಸಾರ್, ಫಿರೋಜ್, ಜೌನ್ಪುರ್, ಫತೇಬಾದ್, ಹೌದಾ, ಫಿರೋಜ್ಬಾದ್, ಇವೆಲ್ಲ ಯಾರು ನಿರ್ಮಾಣ ಮಾಡ್ತಾರೆ ಅಂದ್ರೆ ಫಿರೋಜ್ ಶಾ ತುಘಲಕ್ ನಿರ್ಮಾಣ ಮಾಡ್ತಾನೆ. ಇನ್ನ ತನ್ನ ರಾಜಧಾನಿಯನ್ನ ಸುಂದರಗೊಳಿಸಲಿಕ್ಕೆ ಅಶೋಕನ 2 ಶಿಲಾಶಾಸನಗಳನ್ನು ತರಿಸ್ತಾನೆ. ಒಂದು ಅಂಬಾಲದ ತೋಪಾರದಿಂದ, ಇನ್ನೊಂದು ಮೀರದಿಂದ ಒಂದು ಶಿಲಾಶಾಸನವನ್ನು ತರಿಸಿ ದೆಹಲಿ ಒಳಗೆ ಸ್ಥಾಪನೆ ಮಾಡ್ತಾನೆ. ಅದೇ ರೀತಿಯಾಗಿ ಲಾಲ್ ಗುಂಬಜ್ ದೆಹಲಿಯ ಸಂತ ಕಬೀರುದ್ದೀನ್ ಔಲಿಯಾರ ಸಮಾಧಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಸೈಯದ್ ಒಳಗೆ ಖಿಜರ್ ಖಾನ್ ಅಂತ ಬರ್ತಾನೆ. ಖಿಜರ್ ಖಾನ್
ಖಿಜರ್ ಖಾನ್ ಖಿಜರ್ಬಾದ್ ಅನ್ನುವಂಥ ನಗರವನ್ನ ನಿರ್ಮಾಣ ಮಾಡ್ತಾನೆ. ಖಿಜರ್ ಖಾನ್ ಖಿಜರ್ಬಾದ್ ಅನ್ನುವಂಥ ನಗರವನ್ನ ನಿರ್ಮಾಣ ಮಾಡಿದ. ಇನ್ನ ಮುಬಾರಕ್ ಶಾ ಮುಬಾರಕ್ ಬಾಗ್ ಅನ್ನುವಂಥ ನಗರವನ್ನ ನಿರ್ಮಾಣ ಮಾಡಿದ. ಇನ್ನ ಇಬ್ರಾಹಿಂ ಲೋಧಿ ಗೊತ್ತಿದೆ ನಿಮಗ, ದೆಹಲಿ ಸುಲ್ತಾನರ ಕೊನೆಯ ಸುಲ್ತಾನ ಅಥವಾ ಲೋಧಿ ವಂಶದ ಕೊನೆಯ ಸುಲ್ತಾನ ಇಬ್ರಾಹಿಂ ಲೋಧಿ ಏನ್ ಮಾಡ್ತಾನೆ, ದೆಹಲಿ ಆಗ್ರಾ ಅನ್ನುವಂಥ ಒಂದು ನಗರವನ್ನ ನಿರ್ಮಾಣ ಮಾಡ್ತಾನೆ 1504 ಯಾರು ನಿರ್ಮಾಣ ಮಾಡ್ತಾರಂದ್ರೆ ಇಬ್ರಾಹಿಂ ಲೋಧಿ ಅಲ್ಲ, ಲೋಧಿ ವಂಶದ ಸುಲ್ತಾನ ಆಗಿರ್ತಕ್ಕಂಥ ಸಿಕಂದರ್ ಲೋಧಿ. ನೋಡಿ, ಈ ಸಿಕಂದರ್ ಲೋಧಿ ಏನ್ ಮಾಡ್ತಾನಂದ್ರೆ ಈ ಆಗ್ರಾ ನಗರವನ್ನು 1904 ನಿರ್ಮಾಣ ಮಾಡ್ತಾನೆ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಅದೇ ರೀತಿಯಾಗಿ ನಗರ ಕೋಟೆಯ ಜ್ವಾಲಾಮುಖಿ ದೇವಾಲಯವನ್ನ ಅಲ್ಲಿರತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ವಿಗ್ರಹವನ್ನ ನಾಶಗೊಳಿಸಿದ ಅಂತ ಹೇಳ್ತಾರೆ ಸಿಕಂದರ್ ಲೋಧಿ. ಅದಕ್ಕಾಗಿ ಅವನನ್ನ ಧರ್ಮಾಂಧ ಸುಲ್ತಾನ್ ಅಂತ ಕರೀತಾರೆ. ಯಾರನ್ನ? ಈ ಸಿಕಂದರ್ ಲೋಧಿಯನ್ನ ಧರ್ಮಾಂಧ ಸುಲ್ತಾನ್ ಅಂತ ಕರೀತಾರೆ. ಒಟ್ಟಾರೆ ನಾವು ಇಲ್ಲಿ ದೆಹಲಿ ಸುಲ್ತಾನ್ ಕಾಲದಲ್ಲಿ ಅನೇಕ ಒಂದು ಇಮಾರತುಗಳನ್ನ ಕಟ್ಟಡಗಳನ್ನ ನಿರ್ಮಿಸಲಾಗಿದೆ ಅಂತ ನಮಗೆ ತಿಳಿದು ಬರ್ತದೆ. ಅದಕ್ಕಾಗಿ ಇವತ್ತಿನ ಕಾಲದಲ್ಲಿ ಇವತ್ತಿನ ಅವಧಿಯೊಳಗ ಒಂದು ಸಾಹಿತ್ಯ ಇನ್ನೂ ಒಂದು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಕಂಪ್ಲೀಟ್ ಆಗಿ ನೀವು ತಿಳ್ಕೊಂಡಿದ್ರಿ. ಇದು ಟೋಟಲ್ ಆಗಿ ನಾವು ದೆಹಲಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ಕಂಪ್ಲೀಟ್ ಆದಂಗಾಯಿತು. ಬಹುಶಃ ಇದು 10 ಮಾರ್ಕ್ಸ್ ಪ್ರಶ್ನೆ ಬರುವುದರಿಂದ ಆದಷ್ಟು ಎಲ್ಲ ವಿದ್ಯಾರ್ಥಿನಿಯರು ಈ ವಿಡಿಯೋವನ್ನ ನೋಡಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ನೋಟ್ಸನ್ನು ಶಾರ್ಟ್ಕಟ್ ಆಗಿ ಒಂದು ನೋಟ್ಸನ್ನು ತಯಾರು ಮಾಡಿ ಇಟ್ಕೊಳ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಟಾಪಿಕ್ ಅನ್ನ ಮುಂದಿನ ಆನ್ಲೈನ್ ಕ್ಲಾಸ್ನಲ್ಲಿ ನಾನು ಮೊಘಲ್ ಡೈನೆಸ್ಟಿ ಬಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ 1526ರಿಂದ ಬಾಬರ್ ಏನು ಮಾಡ್ತಾನೆ, ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆಮೇಲೆ ಬಾಬರ್ ಬಗ್ಗೆ ಹುಮಾಯೂನ್, ಆಮೇಲೆ ಮುಖ್ಯವಾಗಿ ಬರ್ತಕ್ಕಂಥ ಒಬ್ಬ ಅರಸ ಅಂದರೆ ಸುಲ್ತಾನ್ ಅಂದರೆ ಅಕ್ಬರ್ ಬಗ್ಗೆ ನಾವು ಮುಖ್ಯವಾಗಿ ನೋಡಬೇಕಾಗಿದೆ. ಅದಕ್ಕಾಗಿ ಮುಂದಿನ ಅವಧಿಯಲ್ಲಿ ಈ ಮೊಘಲರ ಶ್ರೇಷ್ಠ ದೊರೆಯಾಗಿರ್ತಕ್ಕಂಥ ಒಂದು ಅಕ್ಬರ್ನ ಲೈಫ್ ಆ್ಯಂಡ್ ಅಚೀವ್ಮೆಂಟ್ಸ್ ಬಗ್ಗೆ, ಅವನು ನೀಡಿರ್ತಕ್ಕಂಥ ಕೊಡುಗೆ ಬಗ್ಗೆ ನಾವು ಮುಂದಿನ ಆನ್ಲೈನ್ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ದಯಮಾಡಿ ವಿದ್ಯಾರ್ಥಿನಿಯರೇ ವಿಡಿಯೋಗಳನ್ನು ನೋಡಿ ಆದಷ್ಟು ಮಟ್ಟಿಗೆ ಅವುಗಳನ್ನು ಸಬ್ಸ್ಕ್ರೈಬ್ ಮಾಡಿ.